ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ಕುಕ್ ಆ್ಯಂಡ್ ಬ್ಲಾಗ್. ಸೊ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನಲ್ಲಿ ನನ್ನ ಡೇ ರೊಟೀನ್ ಜೊತೆಗೆ ಸ್ವಲ್ಪ ಆಚೆ ಹೋಗೋ ಕೆಲಸ ಕೂಡ ಇದೆ. ಸೊ ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಪೂರ್ತಿ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದಮೇಲೆ ಒಂದು ಲೈಕ್ ಕಮೆಂಟ್ ಮಾಡಿ ಶೇರ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ಡೇನ ಶುರು ಮಾಡೋಣವಾ? ಸೊ ಇವತ್ತು ಬಿಸಿ ನೀರಿಗೆ ಒಂದು ಸ್ಪೂನಷ್ಟು ತುಪ್ಪನ ಜಿನಗಿಸಿ ಕುಡಿತಾ ಇದ್ದೀನಿ. ಈ ರೀತಿ ಕುಡಿಯೋದ್ರಿಂದ ನಮಗೆ ಡೈಜೆಷನ್ಗೆ ಹೆಲ್ಪ್ಫುಲ್ ಆಗಿರುತ್ತೆ, ಜೊತೆಗೆ ಸ್ಕಿನ್ ಗ್ಲೋಯಿಂಗು ಕೂಡ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನಮಗೆ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ. ಸೊ ಕುಡಿದ್ಬಿಟ್ಟು ಇವತ್ತಿನ ಬೆಳಗಿನ ತಿಂಡಿಗೆ ತಯಾರಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಕ್ಯಾರೆಟು ಸ್ವಲ್ಪ ಬೀನ್ಸ್ನ ಸಣ್ಣದಾಗಿ ಕಟ್ ಮಾಡಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಇವತ್ತು ಶಾವಿಗೆ ಭಾತ್ನ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ಈರುಳ್ಳಿ ಮತ್ತು ಒಂದೆರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವನ್ನು ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು, ಕಡಲೆಬೇಳೆ, ಹೆಸರುಬೇಳೆ, ಉದ್ದಿನಬೇಳೆ ಏನು ಬೇಕಾದರೂ ಹಾಕ್ಬೋದು. ಜೊತೆಗೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಾದಮೇಲೆ ಆಲ್ರೆಡಿ ಬೇಯಿಸಿ ಎತ್ತಿಟ್ಟಿರೋ ಅಂಥ ಕ್ಯಾರೆಟ್ ಬೀನ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ ಈರುಳ್ಳಿ ಜೊತೆಗೆ ಒಂದು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಬಿಸಿನೀರನ್ನ ಹಾಕ್ಕೊತಾ ಇದ್ದೀನಿ, ಬೇಗ ಕುದಿ ಬರುತ್ತೆ ಅಂತ. ಸೊ ಒಂದು ಬೌಲು ಶಾವಿಗೆನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಎರಡರಷ್ಟು ನೀರನ್ನ ಹಾಕಿ ಚೆನ್ನಾಗಿ ಬೇಯಿಸಿ ಕ್ಲೋಸ್ ಮಾಡಿ ಎತ್ತಿಟ್ಕೊಂಡ್ರೆ ರೆಡಿ ಆಗೋಗುತ್ತೆ. ಅಷ್ಟರೊಳಗಡೆ ನನ್ನ ಮಗನಿಗೆ ಒಂದು ದಾಳಿಂಬೆ ಹಣ್ಣು ಕೂಡ ಕಟ್ ಮಾಡಿ ಅವನಿಗೆ ಸ್ನ್ಯಾಕ್ಸ್ಗೆ ಅಂತ ಕೊಡ್ತಾ ಇದ್ದೆ. ಅವನಿಗೂ ತಿಂಡಿ ಎಲ್ಲ ಮುಗಿಸಿ ಸ್ಕೂಲ್ ಲಂಚ್ ಬ್ಯಾಗ್ಸ್ ಪ್ಯಾಕ್ ಮಾಡಿ ಅವ್ರ ಅಪ್ಪನ ಜೊತೆನೇ ಇವತ್ತು ಸ್ಕೂಲ್ಗೆ ಡ್ರಾಪ್ ಮಾಡೋದಕ್ಕೆ ಕಳಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಹಸ್ಬೆಂಡ್ ಕೂಡ ಮನೇಲೇ ಇರೋ ಕಾರಣ ಅವರು ಇವತ್ತು ಡ್ರಾಪ್ ಮಾಡಿ ಬರ್ತಾರೆ. ಸೊ ಸ್ವಲ್ಪ ಕೆಲಸ ಇದೆ, ಆಚೆ ಹೋಗಬೇಕು ಅಂತ ಹೇಳಿದ್ನಲ್ವ, ಹಂಗಾಗಿ ಇವತ್ತು ಅವರು ರಜೆ ಮಾಡ್ಕೊಂಡಿದ್ದಾರೆ, ಕೆಲಸಕ್ಕೆ ಹೋಗ್ತಾ ಇಲ್ಲ. ಸೊ ಇವಾಗ ಗೌರ್ಮೆಂಟಿಂದ ರೂಲ್ಸ್ ಆಗಿದೆ ಅಲ್ವಾ, ನಮ್ಮದು ವೋಟರ್ ಐ ಡಿಗಳೆಲ್ಲನೂ ಮತ್ತೆ ರೀಕನೆಕ್ಷನ್ ಮಾಡ್ತಾ ಇದ್ರಲ್ವ, ಹಂಗಾಗಿ ಅಪ್ಪಂದು ಅಥವಾ ತಾತ ಅವ್ರದ್ದು 2002 ಅಲ್ಲಿ ಹಾಕಿರೋಂಥ ವೋಟ್ ಲಿಸ್ಟನ್ನ ತೆಗೆಸಿ ಇವಾಗ ನಮ್ಮ ಹೊಸ ಅಡ್ರೆಸ್ಗೆ ಆ್ಯಡ್ ಮಾಡಬೇಕು, SRI ಮಾಡಿಸ್ಬೇಕು ಅಂತ. ಹಂಗಾಗಿ ನಂದು ಮೊದಲಿದ್ದಿದ್ದು ಏರಿಯಾದಲ್ಲೇ ಇದೆ. ಫಾರ್ಮು ಕೂಡ ಕಲೆಕ್ಟ್ ಮಾಡ್ಕೊಳಕ್ಕಾಗಿಲ್ಲ, ಏಕೆ ಅಂದರೆ ನಾವು ಆ ಕಡೆ ಹೋಗಿಲ್ಲ, ತುಂಬ ದಿನಗಳಾಗಿತ್ತು. ಫೋನ್ ಮಾಡ್ತಾನೆ ಇದ್ದರು. ಸರಿ ಇವತ್ತು ಹೋಗಿ ಫಾರ್ಮ್ ಎಲ್ಲ ಫಿಲ್ ಮಾಡಿ ಕೊಟ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ. ಸೊ ಈ ರೀತಿ ಗೌರ್ಮೆಂಟಿಂದ ಅವಾಗವಾಗ ಹೊಸ ರೂಲ್ಸ್ಗಳನ್ನ ಮಾಡ್ತಾನೆ ಇರ್ತಾರೆ. ನಾವು ಕೆಲಸಗಳಿರೋ ಕಾರಣ ಬರೋಕ್ಕಾಗಿರಲಿಲ್ಲ. ಇವತ್ತು ಹೋಗಿ ಫಿಲ್ ಮಾಡಿ ಕೊಟ್ಬಿಟ್ಟು ಬರೋಣ ಅಂತ ಹೊರಟ್ವಿ. ಬಟ್ ಅಲ್ಲಿ ಹೋಗಾದ್ಮೇಲೆ ಏನಾಯಿತು ಗೊತ್ತಾ, ಈ ಏರಿಯಾದಲ್ಲಿಲ್ಲ, ನಿಮ್ಮದು ಬೇರೆ ಸ್ಕೂಲಿಗೆ ಬರುತ್ತೆ, ಅಲ್ಲೋಗಿ, ಈ ಸ್ಕೂಲಲ್ಲಿಲ್ಲ, ಇನ್ನೊಂದು ಕಡೆ ಹೋಗಿ ಅಂತ ಒಂದು 2 ಕಡೆ ಅಲಿಸಿದ್ರು. ಫಾರ್ಮು ನಮ್ಮ ಹತ್ರ ಇಲ್ಲ, ಬೇರೆ ವಿಭಾಗದಲ್ಲಿ ಬರುತ್ತೆ, ಈ ಕಡೆ ಬರೋಲ್ಲ ಅನ್ನೋ ಥರ. ಸೊ 1-2 ಸ್ಕೂಲ್ಗೆ ಹೋಗಿ ಬಂದ್ವಿ. ಸ್ಕೂಲಲ್ಲಿಲ್ಲ, ನಿಮ್ಮದು ಗ್ರಾಮ ಪಂಚಾಯತಿ ಆಫೀಸ್ ಹತ್ರ ಇದೆ, ಅಲ್ಲೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂದರು. ಅಲ್ಲೋಗಿ ಕಲೆಕ್ಟ್ ಮಾಡಿಕೊಂಡು ಫಾರ್ಮ್ ಎಲ್ಲ ಫಿಲಪ್ ಮಾಡಿ ಕೊಟ್ಬಿಟ್ಟು ಬಂದೆ. ಅದು ನಮ್ಮ ಹಸ್ಬೆಂಡ್ ಒಂದು ಕಡೆ ಇತ್ತು, ನಂದೊಂದು ಕಡೆ ಇತ್ತು, ಹಾಗಾಗಿ 2 ಕಡೆ ಓಡಾಡಬೇಕಾಗಿತ್ತು. ಸೊ ಬೆಳಿಗ್ಗೆಯಿಂದ ಸಂಜೆ ಗಂಟೆ ಇದೇ ಕೆಲಸ ಆಗೋಗ್ಬಿಡ್ತು. ನಿಜವಾಗ್ಲೂ ತಲೆನೋವೇ ಬಂದ್ಬಿಡ್ತು, ಅಲ್ಲಿ ಇಲ್ಲಿ ಸುತ್ತಿ ನಮಗಂತೂ. ಸೊ ಆನ್ ದ ವೇ ಹೋಗುವಾಗ ನಾವು ಹಳೆ ಮನೇಲಿದ್ವಲ್ಲ, ಹಳೆ ಮನೆ ಹತ್ರ ಹೋಗಿ ನನ್ನ ಜೊತೆ ನಮ್ಮ ಅಕ್ಕಪಕ್ಕ ಇದ್ವಲ್ವ ನಮ್ಮ ಫ್ರೆಂಡು, ಅವಳನ್ನು ಕೂಡ ಮಾತಾಡಿಸ್ಕೊಂಡು ಅವ್ರ ಮಗಳನ್ನು ಕೂಡ ಎಲ್ಲರನ್ನೂ ಮಾತಾಡಿಸ್ಕೊಂಡು ಬಂದ್ವಿ. ಸೊ ಅಲ್ಲಿ ನಾವು ಆಲ್ಮೋಸ್ಟ್ 1-2 ಇಯರ್ಸೇ ಆಯಿತು ಅಂದ್ಕೊಳ್ಳಿ ಆ ಕಡೆ ಹೋಗಿ. ಆವಾಗ ನೋಡಿದಾಗ ಈ ಪಾಪು 2 ಇಯರ್ಸ್ ಬೇಬಿ ಆಗಿತ್ತು. ಈಗ ಆ ಪಾಪುಗೆ 4 ವರ್ಷ ಆಗೋಗ್ಬಿಟ್ಟಿದೆ. ಎಷ್ಟು ಬೇಗ ಬೆಳ್ಕೊಂಡ್ಬಿಡ್ತಾರಲ್ವ ಹೆಣ್ಮಕ್ಳು. ಸಣ್ಣಕ್ಕೆ ಪುಟ್ಟಕ್ಕೆ ಇಷ್ಟಿಷ್ಟೇ ಇದ್ದು ಅಷ್ಟು ಬೇಗ ದೊಡ್ಡವಳಾಗಿದ್ದಾಳಲ್ಲ ಅನ್ನಿಸ್ತಾ ಇತ್ತು. ಸೊ ಅವ್ರಿಗೂ ಕೂಡ ಬಾಯ್ ಹೇಳಿ ನಾವು ಹೊರಟ್ವಿ ಮನೆ ಕಡೆಗೆ. ನನ್ನ ಮಗನೂ ಕೂಡ ಸ್ಕೂಲ್ಗೆ ಹೋಗಿ ಆಲ್ರೆಡಿ ಬಂದುಬಿಟ್ಟಿದ್ದ. ಸೊ ಹಂಗಾಗಿ ಅವನು ಬೇಜಾರು ಮಾಡ್ಕೊಂಡು ಕೇಳ್ತಾ ಇದ್ದಾನೆ, ನೋಡಿ ನೀವು ಮಾತ್ರ ಹೋಗಿದ್ದೀರಾ, ನನ್ನನ್ನು ಮಾತ್ರ ಬಿಟ್ಟು ನನ್ನನ್ನು ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಕೇಳ್ತಾ ಇದ್ದ. ನೀನು ಸ್ಕೂಲ್ಗೆ ಹೋಗಿದ್ದಲ್ಲಪ್ಪ, ಬರೋದಕ್ಕೆ ಲೇಟ್ ಆಗುತ್ತೆ, ಹಂಗಾಗಿ ಅಷ್ಟರೊಳಗಡೆ ಹೋಗಿ ಬಂದುಬಿಡೋಣ ಅಂತ ಹೊರಟಿವಿ ಅಂತ ಹೇಳಿ ಅವನ್ನ ಸ್ವಲ್ಪ ಸಮಾಧಾನ ಮಾಡಿದ್ದಾಯಿತು. ಅಲ್ಲಿಂದ ಬಂದ ತಕ್ಷಣ ಫಸ್ಟ್ ಮಾಡಿದ ಕೆಲಸ ಅಂದರೆ ಸ್ವಲ್ಪ ಬಿಸಿಯಾಗಿ ಟೀನ ಮಾಡಿ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅದಾದಮೇಲೆ ನೈಟ್ ಡಿನ್ನರ್ಗೆ ಸಿಂಪಲಾಗಿ ಕ್ವಿಕ್ಕಾಗಿ ಮಾಡ್ಕೊಂಬಿಡೋಣ ಸಾಂಬಾರು ಅಂತ ಪ್ಲಾನ್ ಮಾಡಿಕೊಂಡೆ. ಸ್ವಲ್ಪ ಹೀರೆಕಾಯಿ ಎಲ್ಲ ಇತ್ತಾ, ಹಾಗಾಗಿ ಹೀರೆಕಾಯಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಅದಕ್ಕೇನಿಲ್ಲ, ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು. ಅದಕ್ಕೆ ನಾನು ಒಂದು ಹೀರೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸೊ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಾಯಿ, 1 ಟೊಮೊಟೊ, 1 ಅರ್ಧ ಈರುಳ್ಳಿನ
ರುಬ್ಕೊತಾ ಇದ್ದೀನಿ. ಅದು ತರ್ತರಿ ಆದಮೇಲೆ ಅದ್ರ ಜೊತೆಗೇ ಸಾಂಬಾರು ಪುಡಿನ 2 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ, ಮನೆ ಖಾರದ ಪುಡಿ. ಒಗ್ಗರಣೆಗೆ ಹಾಕೊಳ್ಳೋದಕ್ಕೆ ಒಂದು ಈರುಳ್ಳಿ ಮತ್ತು ಒಂದು ಅರ್ಧದಷ್ಟು ಬೆಳ್ಳುಳ್ಳಿನ ಸ್ವಲ್ಪ ರಫಾಗಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು ಸೊಪ್ಪು ಮತ್ತು ಆಲ್ರೆಡಿ ರುಬ್ಬಿಟ್ಟಿರೋವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಾದಮೇಲೆ ಕಟ್ ಮಾಡಿಟ್ಟಿರೋವಂಥ ಹೀರೆಕಾಯಿನ ಇವಾಗ ಸೇರಿಸ್ಕೊತಾ ಇದ್ದೀನಿ. ಹೀರೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಕ್ಕೊಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದರಲ್ಲೇ ಸ್ವಲ್ಪ ನೀರು ಬಿಟ್ಟು ಬೇಯುತ್ತೆ, ನಾವೇನು ಆ ನೀರು ಆ್ಯಡ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಸಾಫ್ಟ್ ಆಗೋ ಗಂಟ ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಬೆಂದಾದಮೇಲೆ ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೆಂದು ಸಾಫ್ಟ್ ಆದಮೇಲೆ ಆಲ್ರೆಡಿ ರುಬ್ಬಿರೋವಂಥ ಮಸಾಲೆನ ಇವಾಗ ಸೇರಿಸ್ಕೊತಾ ಇದ್ದೀನಿ. ನೀರನ್ನ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಇವಾಗ 1 ಸ್ಪೂನಷ್ಟು ಕಲ್ಲುಪ್ಪನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿ ಬರೋ ಗಂಟ ಬೇಯಿಸ್ಕೊಂಡು ಎತ್ತಿಟ್ಕೊಂಡ್ರೆ ಸೂಪರಾಗಿರೋವಂಥ ಒಂದು ಹೀರೆಕಾಯಿ ಸಾಂಬಾರು ರೆಡಿಯಾಗೋಗುತ್ತೆ. ಸೊ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಈ ಸ್ಟೈಲಲ್ಲೂ ಒಂದು ಸಲ ಮಾಡಿ ನೋಡಿ ಯಾವ ರೀತಿ ಟೇಸ್ಟ್ ಬಂತು ಅಂತ ಕಮೆಂಟ್ ಮಾಡಿ. ಅದರ ಜೊತೆಗೆ ಮುದ್ದೆನೂ ಕೂಡ ನಾನು ಮಾಡ್ಕೊಂಡಿದ್ದೆ. ಮುದ್ದೆ ಜೊತೆಗೂ ಕೂಡ ಸೂಪರಾಗಿರುತ್ತೆ ಈ ಸಾಂಬಾರು. ಒಂದು ಸಲ ನೀವು ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಇವತ್ತಿನ ಡೇನ ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನೆಲ್ಲ ವಿಷಯ ಇತ್ತು ಅನ್ನೋದನ್ನು ಶೇರ್ ಮಾಡಿದ್ದೀನಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಅಪ್ಕಮಿಂಗ್ ವಿಡಿಯೋಗಳನ್ನು ಮಾಡೋದಕ್ಕೆ ನನಗೂ ಕೂಡ ಮೋಟಿವೇಶನ್ ಆದಂಗೆ ಆಗುತ್ತೆ. ಇದೇ ರೀತಿ ಅಪ್ಕಮಿಂಗ್ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಬಾಯ್ ಬಾಯ್, ಟೇಕ್ ಕೇರ್.